ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಆರ್ ಕೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾವಿವತ್ತು ಹೊರಟಿರೋದು ಎಲ್ಲಪ್ಪ ಅಂದರೆ ಡಿ ಹಿಲ್ಸ್, ತುಮಕೂರು ಹತ್ರ. ಕ್ಯಾರ್ಪುರಮಿಂದ 86 ಕಿಲೋಮೀಟ್ರ್ ಆಗುತ್ತೆ. ಬನ್ನಿ ಹೋಗುವ, ನೋಡಿ ಹೇಗಿರುತ್ತೆ. ಅಲ್ಲಿ ಸನ್ರೈಸು ತೋರಿಸ್ತೀರಿ. ಸನ್ರೈಸ್ ನೋಡೋಕ್ಕೆ ಹೋಗ್ತಿರೋದು. ಒನ್ ಡೇ ಟ್ರಿಪ್ಪು ಅಲ್ಲ, 1 ಅವರ್ 2 ಅವರಲ್ಲಿ ಹೋಗ್ಬೋದು. 1 ಅವರ್ ಫ್ರಮ್ ಬ್ಯಾಂಗ್ಳೂರು ಹೋಗಿ ಬರುವ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಮುಂಚೆ ಎಲ್ಲ ರೈಡರ್ಗಳು ಸ್ಯಾಟರ್ಡೆ ಸಂಡೇ ಆದರೆ ರೈಡಿಂಗ್ ಹೋಗ್ತಾರೆ. ನಮ್ಮ ಕ್ಯಾರ್ಪುರಮು ಹೋಗ್ತಾರೆ. ನಾವು ಎಕ್ಸ್ಟೆನ್ಷನ್ ಹತ್ರ ಹೋಗಿ ನಿಂತ್ಕೊಂಡು ನೋಡ್ತಿದ್ರಿ, ಒಳ್ಳೊಳ್ಳೆ ಬೈಕ್ಗಳು, ಸೂಪರ್ ಬೈಕ್ಗಳೆಲ್ಲ ಬರ್ತವೆ ಅಂತ ಹೋಗಿ ಸೈಕಲಲ್ಲಿ ಹೋಗಿ ನೋಡ್ತಿದ್ರಿ. ಇವಾಗ ನಾವೇ, ಅವಾಗಿಂದನೂ ಹುಚ್ಚು ನಮಗೆ ರೈಡಿಂಗ್ ಹೋಗಬೇಕು, ನಾವು ಒಳ್ಳೆ ಬೈಕ್ ತೊಗೋಬೇಕು ಅಂತ. ಒಳ್ಳೆ ಬೈಕ್ ತೊಗೊಂಡು ಸೂಪರ್ ಬೈಕ್ ತೊಗೊಳಕ್ಕಾಗಿಲ್ಲ ಅಂದರು ಒಂದು ಬೈಕ್ ತೊಗೊಂಡಿದ್ದೀರಿ, R15. ಮಿಡಲ್ ಕ್ಲಾಸ್ಗೆ ಮಾಡಿಸಿದಂಥ ಗಾಡಿ ಗಾಯಿಸಿದ್ದು. ಮೈಲೇಜ್ ಆಗಲಿ, ಇದೊಂಥರ ಸ್ಪೋರ್ಟ್ಸ್ ಲುಕ್ ಇರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮಿಡಲ್ ಕ್ಲಾಸ್ಗೆ ಮಾಡಿಸಿದಂಥ ಗಾಡಿ. ರೈಡಿಂಗಿಗೆಲ್ಲ ಒಳ್ಳೆ ಕೆಪಾಸಿಟಿ ಚೆನ್ನಾಗಿರುತ್ತೆ. ಆವಾಗ ರೋಡ್ಗಳಲ್ಲಿ ನಿಂತ್ಕೊಂಡು ನೋಡ್ತಿದ್ರಿ, ಮೇನ್ ರೋಡಲ್ಲಿ ನೋಡಿ ಸೂಪರ್ ಬೈಕ್ಗಳು ಜಪ್ ಅಂತ ಪಾಸ್ ಆದರೆ ನೋಡಿ ಖುಷಿ ಪಡ್ತಿದ್ರಿ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ. ಇವಾಗ ನಾವೇ ರೈಡ್ಗೆ ಹೋಗ್ತಾಯಿದ್ದೀರಿ. ತೋರಿಸ್ತೀನಿ ನೋಡಿ ನಿಮಗೆ ಮುಂದೆ ರೈಡರ್ಸ್ ಯಾವ ಥರ ಬರ್ತಾರೆ. ಅವ್ರ ಜೊತೆಲಿ ನಾನು ಹೋಗ್ತಾ ಇರ್ತೀನಿ ರೈಡಿಂಗ್ಗೆ, ನೋಡಿ. ಮಾನ್ಸೂನ್ ಸ್ಟಾರ್ಟ್ ಆಯ್ತಲ್ಲ ಗೈಸ್, ಅದಕ್ಕೆ ಫುಲ್ಲು ಮಂಜು, ಫುಲ್ಲು ಚಳಿ, ಆದರೂ ಒಂಥರ ಚೆನ್ನಾಗಿದೆ. ನೋಡಿ ಲೇಡಿ ರೈಡರ್ ನೋಡಿ ಹೊಡಿತವ್ರೆ, ಚಚ್ತವ್ರೆ ಗಾಡಿನ. ಸಂಡೇ ಅಲ್ವಾ ಗೈಸ್ ಇವತ್ತು, ಅದಕ್ಕೆ ಎಲ್ಲರೂ ಸಿಗ್ತಾರೆ ರೈಡರ್ಗಳು. ಮುಂಚೆ ಎಲ್ಲ ರೋಡಲ್ಲಿ ನಿಂತ್ಕೊಂಡು ನೋಡ್ತಿದ್ದೆ, ಇವತ್ತು ಅವ್ರ ಜೊತೆಲೇ ರೈಡ್ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ಈ ಥರ ಹಳೆಯ ಸಾಂಗ್ಸು. ಯಾವ ಸಾಂಗ್ ಗೊತ್ತಾ ಇದು? ಪ್ರೀತಿ ನೀ ಇಲ್ಲದೆ ನಾ ಹೇಗಿರಲಿ, ಸಂಗಾತಿ ನೀನು ದೂರಾದ ಮೇಲೆ. ಆ ಸಾಂಗ್ ಕೇಳಿದ್ದೀರಾ? ಹಳೆ ಸಾಂಗು. ಈ ಥರ ರೈಡು, ಈ ಥರ ಕ್ಲೈಮೇಟಲ್ಲಿ ಸೂಪರಾಗಿರುತ್ತೆ ಗೈಸ್. ಹಳೆ ಸಾಂಗೇ ನೋಡಿ ಗೈಸ್. ಇದೆ ದೇವರಾಯನ ದುರ್ಗ, ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನ ಇದು.
ಇಂಥ ಡಿ ಡಿ ಹಿಲ್ಸ್ಗೆ ಹೋಗೋ ರೋಡು ನೋಡ್ಕೊಳ್ಳಿ. ಹಿಂಗೆ ಹೋಗೋಣ ಬನ್ನಿ. ತುಮಕೂರು ಇಲ್ಲಿಂದ 19 ಕಿಲೋಮೀಟ್ರು, ದೇವರಾಯನದುರ್ಗ 5 ಕಿಲೋಮೀಟ್ರು, ನಾಮದ ಚಿಲುಮೆ 8 ಕಿಲೋಮೀಟರ್ಸ್. ವಾವ್, ಸೂಪರಾಗಿದೆ, ಬ್ಯೂಟಿಫುಲ್ ಆಗಿದೆ ನೇಚರು. ನಾನು ಮ್ಯಾಪ್ ಹಾಕೊಂಡ್ಬಿಡ್ಬೇಕಾಗಿತ್ತು ಗೈಸ್, ಸುಮ್ಮನೆ ಅಷ್ಟು ದೂರ ಹೋದೆ, ಮಾತಾಡ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಒಬ್ಬರೇ ಆಗಲಿ ಬಂದ್ಬಿಡ್ಬೇಕು ಗೈಸ್ ಈ ಥರ. ಒಂದಿನ ಒಂದು ತಿಂಗಳಲ್ಲಿ 1 ದಿನನೋ 2 ದಿನನೋ ಈ ಥರ ಲೊಕೇಶನ್ ನೋಡಿಕೊಂಡು 1 hour 2 hour ಜರ್ನಿ ಅಷ್ಟೇ, ಆ ಥರ ಪ್ಲ್ಯಾನ್ ಮಾಡಿಕೊಂಡು ಬರಬೇಕು. ಬಂದು ನೇಚರ್ ನೋಡಿಕೊಂಡು ಮನ್ಸಿಗೆ ನೆಮ್ಮದಿ ತಗೊಂಡು ಹೋಗಬೇಕು. ಆಹಾ, ನೋಡಿ ಹೇಗಿದೆ ಬ್ಯೂಟಿಫುಲ್ಲಾಗಿ. ಅದು ಕೆರೆ ಮೇಲೆ ಬೆಟ್ಟ, ಫೋಟೋ ಶೂಟ್ ಮಾಡಿಕೊಂಡು ನೋಡಿ. ಫ್ರೆಂಡ್ಸ್ ಬಂದು ಏನು ಜಾಲಿ ಮಾಡ್ತವ್ರೆ, ಜಾಲಿ ಅಂತವ್ರೆ. ಡೇಂಜರ್ ಝೋನ್, ರೋಡು ಅಪಘಾತ ವಲಯ. ಓಯ್, ವಾಟ್ ಹ್ಯಾಪನ್ ಬ್ರೋ? ಹಾಂ, ಏನು ಮಂಜು? ನೋಡಿದೆ. ಫೋಟೋ ಶೂಟ್ ಮಾಡ್ತವ್ರೆ ಬಾಯ್ಸು. ಹೌದು, ನೋಡ್ದಾ? ಹಾಂ, ಚೆನ್ನಾಗಿದೆ. ಎಲ್ಲ ಒಳ್ಳೊಳ್ಳೆ ಲೊಕೇಶನ್ಗಳು ಫೈಂಡ್ ಮಾಡ್ತೀಯಲ್ಲ ಮುದ್ದು ನೀನು. ಇದೇ ಕೆಲಸ ಅಲ್ಲ ನಿನಗೆ? ಇದೇ ಕೆಲಸ ಅಲ್ಲ ನಿನಗೆ? ನೋಡಿ ಯಪ್ಪ, ಶರ್ಟ್ ಬಿಚ್ಕೊಂಡು ಬನೀನ್ ಹಾಕ್ಕೊಂಡು ನೆಮ್ಮದಿಯಾಗಿ ಕೂತವನೆ. ಅದು ಒಂಥರ ನೆಮ್ಮದಿ. ಚಿಲ್ ಔಟ್ ಮಾಡ್ತಾ ಇರೋದಾ? ಓಕೆ. ವಾಕಿಂಗ್ ಮಾಡ್ತಾವ್ರೆ, ಜಾಗಿಂಗ್. ಸ್ಲೋ ಬ್ರೋ, ಅಪಘಾತ ವಲಯ. ನೀನು ಸ್ಪೀಡಾಗಿ ಹೋದ್ರೆ ನಾನು ಸ್ಪೀಡಾಗಿ ಹೋಗ್ತೀನಿ. ಎರಡು ಗಾಡಿ, ಫೋನ್ ಪೇ, ಸ್ಕ್ಯಾನರ್. ನೆಟ್ವರ್ಕ್ ಇಲ್ಲ. ನನ್ನ ನೆಟ್ವರ್ಕ್ ಇದೆಯಾ, ನಾನೇ ಮಾಡ್ತೀನಿ. ಇಲ್ಲಣ್ಣ, ಸ್ಕ್ಯಾನರ್ ಕೊಡಿ. ಎಲ್ಲಣ್ಣ ಸ್ಕ್ಯಾನೇ ಆಗಿಲ್ಲ ಅದು.
ಏನು ಆಗ್ತಾನೆ ಇಲ್ಲ ಇದು, ನೆಟ್ವರ್ಕ್ ಇಲ್ಲ. ಎಲ್ಲಿ ಸೈಡ್ ನೆಟ್ವರ್ಕೇ ಇಲ್ಲ ಗೈಸ್, ಎಲ್ಲೋದ್ರೂ ಇದೇ ಪ್ರಾಬ್ಲಮ್ಮು. ಕ್ಯಾಶ್ ತಗೊಂಡೋಗ್ಬೇಕು. ನೆಕ್ಸ್ಟ್ ಟೈಮ್ ಈ ಥರ ಎಲ್ಲಾದರೂ ಹೋದಾಗ ಕ್ಯಾಶ್ ತಗೊಂಡು ಪ್ಲ್ಯಾನ್ ಮಾಡ್ಕೊಂಡು ಕ್ಯಾಶ್ ತಗೊಬರ್ಬೇಕು. ಒಂದು 200 ಆದರೂ. ಇಲ್ಲಿ ನೆಟ್ವರ್ಕ್ ಇರಲಿಲ್ಲ. ಅಣ್ಣ ಅಣ್ಣ ಆಗಿದೆ ನೋಡಿ ಪೇಮೆಂಟು. ಕ್ಯಾರೆ ಕುತ್ತೆ ಅಂತೆಲ್ಲ ಅವನು ಹೋಗ್ಬಿಡ್ಬೇಕು.